ಆಗ್ತದೆ. ಭಾಳ ಎಲ್ಲ ಚೆನ್ನಾಗಿ ಅವರು ಅನ್ಯೂನ್ಯವಾಗಿದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗಾಗಲೇ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದನ್ನೇ ಪೂರೈಸಿದ್ದಾರೆ. ಮತ್ತು ಈಗಾಗಲೇ 7ನೇ ತಾರೀಕು ಬಜೆಟ್ ಮಂಡನೆ ಮಾಡೋದಕ್ಕೆ ಒಳ್ಳೆ ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡ್ತಾರೆ. ಅಷ್ಟು ಅವರು ತಿಳ್ಕೊಳ್ಳಿ. ಇದೇ BJPಗೆ ಎಂಥ ಕೊಳೆ ಆದರೂ ಅವ್ರಿಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಎಲ್ಲರೂ ವಾಶ್ ಮಾಡಿ ವೈಟ್ ವಾಶ್ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಹೋಗಿದ್ರು, ಈಗ ಅವರು ಈಗ ದೆಹಲಿನಲ್ಲಿ ಅವ್ರು ಕರ್ಕೊಂಡಿದ್ರು, ಈಗ ಕರ್ನಾಟಕದಲ್ಲಿ ಕರ್ಕೊಂಡಿದ್ರು ಅವ್ರಿಗೆಲ್ಲ. ಮತ್ತು ಈಗ ಚಂದ್ರಬಾಬು ನಾಯ್ಡು ಅವರು ಆಂಧ್ರದಲ್ಲಿದ್ದಾರಲ್ಲ, ಅವ್ರ ಕೇಸ್ ಇತ್ತು. ಏನು ಮಾಡಿದ್ರು ಈಗ ಮೊನ್ನೆ ಕ್ಲೀನ್ ಚಿಟ್ ಕೊಟ್ಟು ಕಳಿಸಿದ್ರು. ಕಾಂಗ್ರೆಸ್ ಇದರಲ್ಲಿ ಆ ಥರ ಎಲ್ಲ ಏನಿಲ್ಲ. ಸುಮ್ಮನೆ ಈಗ ಅವ್ರು ಏನು ಮಾಡ್ತಾರೆ BJPಯವರು, ಅದನ್ನು ಬೇರೆ ಜನಗಳಿಗೆ ಎಲ್ಲಿ ಗೊತ್ತಾಗ್ತದೆ ಅಂತಾನೆ ಇನ್ನೊಬ್ಬರ ಮೇಲೆ ತಾನು ಕಳ್ಳ ಯಾವನಿರ್ತಾನೆ ಅವನು ಕಳ್ಳ ಅಂತ ಒಪ್ಕೊಳ್ಳಲ್ಲ, ಬೇರೆಯವ್ರನ್ನ ತೋರಿಸ್ತಾನಲ್ಲ, ಆ ಥರ ಇದು ಅಶೋಕ್ ಅವ್ರದ್ದು ಕ್ರಮ. ಜೂನ್ ಜುಲೈಯಿಂದ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾರೆ ಅಂತ ನಮ್ಮ BJP ಅಧ್ಯಕ್ಷರ ವಿಜಯೇಂದ್ರ ಅವರು ಸುಧಾನು ಹೇಳಿದ್ರು. ಯಾವಾಗ ದಸರಾದಲ್ಲಿ ಕೊಡ್ತಾರೆ ಅಂದರು, ಆಮೇಲೆ ದೀಪಾವಳಿ ಅಂದರು, ಡಿಸೆಂಬರ್ ಎಂಡಿಗೆ ಅಂದರು, ಈಗ ಯಾವುದಿದು ಶಿವರಾತ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಯಾವತ್ತಿಗೂ ಕೊಡಲ್ಲ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಅತ್ಯುತ್ತಮವಾದ ಕಾರ್ಯಗಳನ್ನ ಮಾಡ್ತಾರೆ. BJPಯವ್ರದ್ದು ಈಗ ಅವ್ರೇನು ಮಾಡಿದ್ರು, ಉಡುಪಿನಲ್ಲಿ ಏನು ಮಾಡಿದ್ರು, ಗೋ ಬ್ಯಾಕ್ ಶೋಭಾ ಕರಂದಾಗ್ನಿ ಅಂದರು. ಮಾಡಿದ್ಯಾರಿಗೆ ಅಲ್ಲಿ ಬಿಟ್ಟು ತಿರ್ಗಿ ಇಲ್ಲಿಗೆ ಬಂದರು. ಇವ್ರು ಮಾಡೋ ಅಂಥ ಕೆಲಸ ಕಾರ್ಯಕ್ರಮಗಳೇ ಈ ಥರ. ಈ ರಾಜ್ಯದಲ್ಲಿ GDP ಸುಧಾ 10.2ನಲ್ಲಿದೆ. ಈಗ ಕರ್ನಾಟಕ, ಭಾರತ ದೇಶದಲ್ಲಿ ಕರ್ನಾಟಕನೇ ಅತ್ಯುತ್ತಮವಾದ GDP ಇರೋಂಥದ್ದು. ಯಾರು ಸೆಂಟ್ರಲ್ ಮಂತ್ರಿ ಹೇಳ್ರಂಥದ್ದು, ನಾವ್ಯಾರು ಹೇಳ್ರಂಥದ್ದಲ್ಲ. ಅದನ್ನು ತಿಳ್ಕೊಳ್ಳಿ. ಅವರು ಮಂತ್ರಿಗಳಾಗಿದ್ದಾರಲ್ಲ ಸೆಂಟ್ರಲಲ್ಲಿ, ಅವರು ತಿಳ್ಕೊಳ್ಳಿ ಅದನ್ನು.